ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಇದೇನ್ ಮೀರಾ, ದೋಸೆ ಹಿಟ್ಟು ನಿನ್ ಕೈಗೆಲ್ಲ ಯಾಕೆ ಮೆತ್ಕೊಂಡಿದೆ? ಅಯ್ಯೋ, ನನ್ ಕೈಗೆ ಅಂಟ್ಕೊಂಡಿತ್ತ? ಓಹೋ, ಮೇಡಮ್ ಅವರು ಓದಕ್ ಹೋಗಿದ್ರು ಅಥವಾ ದೋಸೆ ಮಾಡ್ಕೊಂಡು ತಿನ್ನಕ್ ಹೋಗಿದ್ರು? ನೆನ್ಪಾಯ್ತು. ಆಕ್ಚುಲಿ ಓದೆಲ್ಲ ಮುಗ್ದಿತ್ತಾ, ಮಾನ್ಯನ್ ಮನೇಲಿ ಕರೆಂಟ್ ಹೋಗಿತ್ತು. ಇನ್ನೇ ನಾನ್ ಮನೆಗೆ ಹೊರಟಿದ್ದೆ. ಅಷ್ಟೊತ್ತಲ್ಲಿ ಮಾನ್ಯ ಅವ್ರಮ್ಮ ಮಾನ್ಯಂಗೆ ಹಿಟ್ಟು ಕೊಡು ಅಂತ ಹೇಳಿದ್ರು. ಅವ್ಳು ಕಷ್ಟ ಪಡ್ತಿದ್ರು ನೋಡಕ್ಕಾಗ್ಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ದೆ. ಅದಿರ್ಬೇಕು ಅಷ್ಟೇ, ಏನೂ ಇಲ್ಲ. ಕಳ್ಳಗೊಂದ್ ಪಿಳ್ಳೆ ನೆವ ಅಂತಾರೆ. ನಿನಗ್ ಲೇಟಾಗಿ ಬರೋದಕ್ಕೆ ಏನಾದ್ರೂ ಒಂದ್ ನೆಪ ಬೇಕು ಅಲ್ವಾ? ನಿಜ ಹೇಳಿದ್ರಿ ಯಾಕಮ್ಮ, ನೆಪ ಅಂತ ಹೇಳ್ತಿದ್ಯಾ? ಮತ್ತಿನ್ನೇನೆ, ನನಗಂತೂ ನೀನ್ ಇಷ್ಟೊತ್ತಲ್ಲಿ ಆಚೆ ಇರೋದು ಇಷ್ಟನೇ ಆಗ್ತಾ ಇಲ್ಲ. ಪ್ರತಿದಿನ ನೀನು ಶಾಂಭವಿ ಅಮ್ಮ, ನಾನು ಆಗ್ಲೇ ನೀವ್ ಎಷ್ಟು ಗಾಬರಿ ಆಗಿರ್ತೀರಿ ಅಂತ ಎಲ್ರಿಗೂ ಹೇಳ್ತಾ ಇದ್ದೆ. ನೋಡಿದ್ರ ಶಾಂಭವಿ ಅಮ್ಮ ಎಷ್ಟು ಹೆದರ್ಕೊಂಡಿರ್ತಾರೆ. ಅಮ್ಮ, ಇವಳ ಬಗ್ಗೆ ನಿಮ್ಗೆ ಏನ್ ಟೆನ್ಷನ್ ಅಮ್ಮ? ಟೆನ್ಷನ್ ಅಲ್ಲ ಕಣೋ ಅನಿ, ಪ್ರತಿದಿನ ಇನ್ನೊಬ್ರು ಮನೆಗೆ ಹೋಗೋದು ಸರಿ ಅಲ್ಲ ಅಂತ ಅಷ್ಟೇ. ಒಂದ್ ಕೆಲಸ ಮಾಡ್ಬೋದು. ಒಂದಿನ ಮೀರಾ ಮಾನ್ಯ ಮನೆಗೆ ಹೋಗ್ಲಿ, ಇನ್ನೊಂದಿನ ಮಾನ್ಯನೇ ನಮ್ಮ ಮನೆಗೆ ಬರ್ಲಿ. ಏನಂತೀರಾ? ಗುಡ್ ಐಡಿಯಾ. ಇದು ತುಂಬಾ ಚೆನ್ನಾಗಿದೆ. ಕಣೆ ಮೀರಾ, ಇವತ್ ನೀನ್ ಹೋಗಿದ್ಯಾ, ನಾಳೆ ಅವ್ರನ್ನ ಬರೋದಕ್ಕೆ ಹೇಳು. ನಾಳೆ ನೀನ್ ಹೋಗು, ಹಾಗೆ ಬ್ಯಾಲೆನ್ಸ್ ಆಗುತ್ತೆ. ಅಮ್ಮನ್ ಭಯನೂ ದೂರ ಆಗುತ್ತೆ. ಹಾಗೆಲ್ಲ ಆಗಲ್ಲ ಕಣೋ. ಯಾಕೆ ಮೀರಾ, ಮಾನ್ಯಂಗಿ ಮನೆಗ್ ಬರೋದಕ್ಕೆ ಇಷ್ಟ ಅಲ್ವಾ? ಹಾಗೇನಿಲ್ಲ, ಮಾನ್ಯ ಅಕ್ಕ ಅವಾಗವಾಗ ಬರ್ತಾ ಇರ್ತಾರೆ. ಅವಳೇನು ಈ ಮನೆಗೆ ಹೊಸಬ್ಳಲ್ಲ, ಬರೋದಕ್ಕೆ ಹೇಳು. ಅಮ್ಮ, ಇಲ್ಲಿ ಓದ್ಕೊಳ್ಳೋದಕ್ಕೆ ಸರಿ ಹೋಗಲ್ಲ ಅಮ್ಮ. ಮಾನ್ಯನ್ ಮನೆನೇ ಕಂಫರ್ಟಬಲ್ ಆಗಿದೆ. ನನಗೂ ಬಿಗಿನಿಂಗ್ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಆಗ ಕಷ್ಟ ಆಗಿತ್ತು. ಗಾಡ್, ಇದೇನಿದು ಹೊಸ ರಗಳೆ. ಛೇ, ಮಾನ್ಯ ಮನೆಗೆ ಓದ್ಕೊಳ್ಳೋದಕ್ಕೆ ಹೋಗ್ಬೇಕು ಅಂತ ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ. ಆದ್ರೆ ಈಗ ಮಾನ್ಯನೇ ಮನೆ ಕರ್ಸು ಅಂತ ಕೂತಿದ್ರಲ್ಲಪ್ಪ, ಏನ್ ಮಾಡೋದು? ಇದೆಲ್ಲ ಪಕ್ಕ ಅಹಲ್ಯ ಅಕ್ಕನ ಕಿತಾಪತಿನ. ತೊಟ್ಲನ್ನ ತೂಗ್ತಾರೆ, ಮಗುನು ಅವರೇ ಚೂಡ್ತಾರೆ. ನನ್ಗೇನು ಗೊತ್ತಾಗಲ್ವಾ? ಛೇ, ಈಗೇನು ಮಾಡೋದು? ನಾಳೆ ಬೇರೆ ಶನಿವಾರ. ದಾಮಣ್ಣ ಅಂಕಲ್ ತುಂಬ ಜನ ಬರ್ತಾರೆ, ರಶ್ ಇರುತ್ತೆ, ಬೇಗ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಏನು ಮಾಡಲಿ? ಮೀರಾ, ನೀನು ಓದಿನ ಕಡೆ ತುಂಬ ಗಮನ ಕೊಡ್ತಾ ಆರೋಗ್ಯನ ಮರಿತಾ ಇದ್ಯಾ. ಊಟ ಬೇಡ ಅಂತ ಹೇಳಿ ಹಾಗೆ ಬಂದ್ಬಿಡೋದಾ? ಹಾಲಿಗೆ ಅರಿಶಿನ ಹಾಕಿ ತಂದಿದ್ದೀನಿ, ತಗೋ ಕುಡಿ. ದೇಹನೂ ತಂಪಾಗಿರುತ್ತೆ, ಆರೋಗ್ಯವಾಗೂ ಇರುತ್ತೆ. ಯಾಕೆ ನೀವೆಲ್ಲದನ್ನ ಹೌದು ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? ನನ್ಗಿಷ್ಟೊಂದೆಲ್ಲ ಕಾಳಜಿ ತೋರಿಸ್ಬೇಡಿ. ಇದೆಲ್ಲ ನಾಟಕ ಅಂತ ನನಗೆ ಗೊತ್ತು. ಒಳ್ಳೇದನ್ನ ಮಾಡೋದಕ್ಕೋದ್ರೆ ಎಲ್ಲರೂ ಹೇಳೋದೇ ಹೀಗೆ. ಅದಕ್ಕೆ ನಮ್ಮ ಹುಷಾರಲ್ಲಿ ನಾವಿರಬೇಕು. ನಾನು ಯಾವಾಗಲೂ ದೂರದ್ದೇ ಯೋಚನೆ ಮಾಡೋದು. ಬುದ್ಧಿ ಇಲ್ದಿರೋರ ಥರ ನೆನ್ನೆ ಮತ್ತೆ ಇವತ್ತಿನ ಬಗ್ಗೆ ಯೋಚನೆ ಮಾಡಲ್ಲ. ನೀವು ತುಂಬ ಜಾಣರು ಅನ್ನೋದು ನನಗೆ ಗೊತ್ತು ಅಕ್ಕ. ನಿಮ್ಮನ್ನ ನನ್ನ ಜೊತೆ ಕಂಪೇರ್ ಮಾಡ್ಕೊಳ್ಳೋದಕ್ಕಾಗತ್ತಾ? ನೀವೇ ಬೇರೆ, ನಾನೇ ಬೇರೆ. ಅಬ್ಬಾ,
ಈಗ್ಲಾದ್ರೂ ಒಪ್ಕೊಂಡ್ಯಲ್ಲ, ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ತಗೋ, ನೀನು ಹಾಲು ಕುಡ್ದು ಆ ಸಂತೋಷನ ಅನುಭವಿಸು. ನನಗೆ ಬೇಡ. ಬೇಡ ಅಂದ್ರೆ ಹೇಗೆ ಪುಟ್ಟ? ನೀನು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದ್ತಾ ಇರ್ತೀಯ, ಊಟ ಸರಿಯಾಗಿ ಮಾಡಲ್ಲ, ತಿಂಡಿ ಸರಿಯಾಗಿ ಮಾಡಲ್ಲ. ಈಗ ಊಟ ಬಿಟ್ಟು ನಿದ್ದೆ ಬಿಟ್ಟು ಓದ್ತಾ ಇದ್ರೆ ನಿನ್ ಆರೋಗ್ಯದ ಗತಿ ಏನಾಗ್ಬೇಕು? ಹೀಗೆ ಆದ್ರೆ ಹುಷಾರ್ ತಪ್ತೀಯ ಪುಟ್ಟ. ಮತ್ತು ಅದೇ ಫೇಕ್ ಕಾಳಜಿ. ಇಲ್ಲ ಪುಟ್ಟ, ಇದು ರಿಯಲ್ ಕಾಳಜಿ. ಯಾಕೆ ಗೊತ್ತಾ? ನೀನ್ ಹುಷಾರಾಗಿದ್ರೆ ಮನೆ ಖರ್ಚು ಕಡಿಮೆ ಆಗುತ್ತೆ, ಅನ್ನೆಸೆಸರಿಯಾಗಿ ದುಡ್ಡು ಹಾಳಾಗೋದು ತಪ್ಪತ್ತೆ. ಹೇಗೆ ಅಂತ್ಯ? ಊಟ ಮಾಡಲ್ಲ, ನಿಶಕ್ತಿ ಆಗುತ್ತೆ, ನಿದ್ದೆ ಮಾಡಲ್ಲ, ದೇಹ ದಣಿಯತ್ತೆ, ಆಮೇಲೆ ಜ್ವರ ಬರುತ್ತೆ. ಜ್ವರ ಬಂದ್ರೆ ದುಡ್ಡು ಖರ್ಚಾಗೋದು ಯಾರ್ದು? ನನ್ನ ಮನೆದೇ ಅಲ್ವಾ? ಐ ಮೀನ್ ನನ್ನ ಗಂಡದ್ದೇ ಅಲ್ವಾ? ಆಮೇಲೆ ಅದರ ಲೆಕ್ಕ ಯಾರು ಬರೀತಾರೆ? ಚಂದ್ರಣ್ಣ, ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತು. ಅದನ್ನಲ್ಲೇ ಹೇಳ್ಬೋದಿತ್ತಲ್ಲ. ಮನೆಯೊಳಗೆ ಮಾತಾಡಿದ್ರೆ ನನ್ನ ಧ್ವನಿ ಜೋರಲ್ವಾ? ಮನೆಯವ್ರಿಗೆಲ್ಲ ಕೇಳಿಸಿದ್ರೆ ಕಷ್ಟ ಅಂತ ಇಲ್ಲಿಗೆ ಬಂದೆ. ಅದೇನೋ ಹೇಳ್ತಿದ್ರಿ, ನಿಮ್ಮ ಮಗಳು
ಮೈ ಗಾಡ್ ಮಾನ್ಯ, ಥ್ಯಾಂಕ್ ಯು ಸೋ ಮಚ್ ಕಣ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಅಯ್ಯೋ, ನಿನ್ನ ಹತ್ರ ನಾನು ಆಮೇಲೆ ಮಾತಾಡ್ತೀನಿ ಕಣ. ನೀನು ಮೂವಿಗೆ ಹೋಗಿರು, ಓಕೆನಾ? ಬಾಯ್ ಬಾಯ್. ಏನಾದ್ರು ಸುರೇಂದ್ರ, ನಿಮ್ ಸುಂದರ ಬಂದೇ ಇಲ್ಲ? ಅವನು ಬೇರೆ ಕೆಲಸ ಇತ್ತು ಕಣ. ಇವತ್ತು ನಾನು ನನ್ನ ಮೊಮ್ಮಗನ ಜೊತೆ ಬಂದಿದ್ದೀನಿ. ನನ್ನ ಮೊಮ್ಮಗ ಯಾವಾಗ್ಲೂ ಜಿಮ್ಮು ವರ್ಕೌಟ್ ಅಂತ ಇರ್ತಾನೆ. ಅದಕ್ಕೆ ಇವತ್ತು ನನಗೆ ಕಂಪನಿ ಕೊಡು ಅಂತ ಹೇಳಿದ್ದೀನಿ. ಎಲ್ಲಿದ್ದಾನೆ ನಿನ್ ಮೊಮ್ಮಗ? ನೋಡು ಬಂದ ನೋಡು, ಇವನೇ ನನ್ನ ಮೊಮ್ಮಗ. ಪರವಾಗಿಲ್ಲ ವಸುದೇಂದ್ರ, ಇನ್ ಎರಡನೇ ಮೊಮ್ಮಗನ ಮದುವೆ ಬಂದಿದ್ದಾನೆ. ಎಕ್ಸ್ಕ್ಯೂಸ್ ಮೀ. ಒಳ್ಳೆ ಹೀರೋ ತರ ಇದ್ದಾನೆ. ಮದುವೆಗೆ ಹುಡುಗಿನೇನಾದ್ರು ಹುಡುಕಿದ್ಯೇನಪ್ಪ? ಹಲೋ, ಹೋಲ್ಡ್ ಆನ್. ನಾನು ಈಗಲೇ ಮದುವೆ ಆಗಲ್ಲ. ಈಗ್ಲೇ ಆಗೋದಿಲ್ಲ, ಸರಿ ಮುಂದೆ ಆಗ್ತೀಯ ತಾನೆ? ಮುಂದೆ ಅಂದ್ರೆ ಇನ್ನು ತುಂಬಾ ಮುಂದೆ ತಾತ. 4 ವರ್ಷ ತಗಂತೀಯನಪ್ಪ? ಈಗ್ಲಿಂದಲೇ ಹುಡುಕಿದ್ರೆ 4 ವರ್ಷಕ್ಕೆ ಸೆಟ್ ಆಗುತ್ತೆ. ಹೌದೌದು, ಇವ್ರ ಅಣ್ಣನ ಹುಡುಗಿ ಹುಡ್ಕೋದಕ್ಕೆ 4 ವರ್ಷ ತಗೊಂಡಿದ್ದಾನೆ. ಇನ್ನು ತನಗ್ ಹುಡುಗಿ ಹುಡ್ಕೋದಕ್ಕೆ ಎಷ್ಟು ವರ್ಷ ತಗೋತಾನೋ ಏನೋ. ತಾತ, ಮೊಮ್ಮಗನ್ ಮರ್ಯಾದೆ ಕಳೀತಾ ಇದೆಯಾ ನೀನು? ನಿಜ ಅಲ್ವೇನೋ ಅವನಿ? ನಿಮ್ಮ ಅಣ್ಣನಿಗೆ ಹುಡುಗಿ ಹುಡ್ಕೋದಿಕ್ಕೆ ಇಷ್ಟು ಉದ್ದ ಲಿಸ್ಟ್ ಪ್ರಿಪೇರ್ ಮಾಡಿದ್ದೆ. ಈಗ ನಿನ್ನ ಲಿಸ್ಟ್ ಎಷ್ಟು ಉದ್ದ ಇರುತ್ತೋ? ಇಲ್ಲ ತಾತ, ನನ್ನ ಲಿಸ್ಟ್ ತುಂಬಾ ಚಿಕ್ಕದು. ನಾನ್ ಮದ್ವೆ ಆಗೋ ಹುಡುಗಿ ಒಳ್ಳೆ ಗುಣ ಇರ್ಬೇಕು, ಒಳ್ಳೆ ಮನ್ಸಿರ್ಬೇಕು, ಮನೆಯವ್ರ ಜೊತೆ ನಗ್ನಗ್ತಾ ತಮಾಷೆಯಿಂದ ಇರ್ಬೇಕು. ತನಗ್ ಕಷ್ಟ ಇದ್ರೂ ತೋರ್ಸ್ಕೊಳ್ದೆ ಬೇರೆಯವ್ರನ್ನ ನಗ್ಸೋ ಪ್ರಯತ್ನ ಮಾಡ್ಬೇಕು. ಟೋಟಲ್ ಆಗಿ ಚಿನ್ಕುಳಿ ತರ ಇರ್ಬೇಕು. ನಾನ್ ಇಷ್ಟಪಡೋ ಹುಡುಗಿ ನಮ್ ಕುಟುಂಬನ ಸರ್ವಸ್ವ ಅನ್ಕೋಬೇಕು. ಮನೆಯವ್ರನ್ನ ಒಟ್ಟಿಗೆ ಇಟ್ಕೋಬೇಕು. ಸಿಂಪಲ್. ಹೊಸದೇಂದ್ರ, ಅರ್ಥ ಆಯ್ತೇನೆ? ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಕಣೋ. ಮಿಸ್ ಹೊಡಿತಾ ಇಲ್ಲ. ನಿನ್ ಮೊಮ್ಮಗ ಆಲ್ರೆಡಿ ಒಬ್ಬ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ನೀನ್ ಹೂ ಅಂದ್ರೆ 1 ತಿಂಗಳಲ್ಲೇ ಮದುವೆ ಮಾಡಿ ಮುಗಿಸ್ಬೋದು. ಅನಿಕೇತ್, ನಿಂತ್ಕೊಳ್ಳೋ. ಅನಿ, ನಿಂತ್ಕೋ. ಅಬ್ಬಬ್ಬಾ ಅಹಲ್ಯಮ್ಮ, ನೀವು ಮಾಡ್ತಿರೋ ಉಪ್ಪಿಟ್ಟಿನ ಪರಿಮಳ ಮನೆ ತುಂಬ ಘಮ ಘಮ ಅಂತ ಇದೆ. ನೀವೇನೇ ಹೇಳಿ, ನಮ್ಮ ಸಾಕೆತ್ತಡ ಉಪ್ಪಿಟ್ಟು ಮಾಡ್ದಂಗೆ ಬೇರೆ ಯಾರಿಗೂ ಮಾಡಕ್ಕೆ ಬರಲ್ಲ ಬಿಡಿ.